ಬರಬಾರ್ದು ಇಲ್ಲೆಲ್ಲ ಅವೆಲ್ಲ ಇತ್ತೈತೆ ಬರಬಾರ್ದು ಒಬ್ಳೆ ಯಾಕೆ ಬಂದಿದ್ ನೀನು ಅವನಿಲ್ಲ ಅವನು ಊರಿಗೆ ಹೋಗವನೆ ಬರ್ತಾನೆ ಮನೆಗೆ ಹೋಗಿ ನಿಧಾನವಾಗಿ ಇಲ್ಲೇ ಇರ್ತೀಯಾ ನಾನು ಹೇಳಿದ್ನಲ್ಲ ಅವನಿಲ್ಲ ಇಲ್ಲಿ ಅಂತ ಇದು ನಮ್ದು ಮನೆ ಏ ನಮ್ಮದಿದು ದಿಗ್ಲಾಗಿಲ್ಲ ನಿಂಗೆ ಅಲ್ಲ ಬರೋಗ ದಿಗ್ಲಾಗಿಲ್ಲ ಇವಾಗ ಹೋಗ್ಬೇಕಂದ್ರೆ ದಿಗ್ಲ ನಿಂಗ ಇಲ್ಲ ಇರು ನಮ್ ದೇವಸ್ಥಾನದೊಳಗೆ ಕಸ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಲ್ಲ ಇರ್ಬೇಕು ನೀನು ದಿಗ್ಲ ಅಂತ ದಿಗ್ಲ ಕಳ್ಳಿ ಎಷ್ಟು ಮಾತಾಡ್ತೀಯ ಇವಾಗ ಅವ್ನು ಹುಡ್ಕೊಂಡು ಯಾಕೆ ಬಂದಿರೋದು ನೀನು ಇಲ್ಲಿವರೆಗೂ ಗೌರಿ ನೋಡ್ಬೇಕಾ ಸರಿ ಕರ್ಕೊಂಡೋಗ್ತೀನಿ ಬಿಡು ಕರ್ಕೊಂಡೋಗಿ ಬಿಡ್ತೀನಿ ಕರ್ಕೊಂಡೋಗ್ತೀನಿ ಏ ರಾಧನಾ ಇವು ನೋಡ್ದ ಇವಳು ಅಲ್ಲಮ್ಮ ಈ ಕಾಡಕ್ಕೆ ಬಂದವಳಲ್ಲ ಏನು ಮಾಡೋದು ಏನು ಹೆಚ್ಚಾಯ್ತು ಕಮ್ಮಿ ಆಯ್ತು ಯಾವಳವಳ ಏನ ಮಾಡ್ತಾ ಇದ್ದೆ ಇಲ್ಲಿ ಅವನು ಊರಾಗಿರೋ ದೇವಸ್ಥಾನಕ್ಕೆ ಹೋಗಿರೋದು ಇಲ್ಲಿರೋ ದೇವಸ್ಥಾನಕ್ಕೆಲ್ಲ ಏನಕ್ಕೆ ಈ ಕಾಡಕ್ಕೆ ಬಂದಿರೋದು ದೆವ್ವ ಎಲ್ಲ ಬರ್ತದೆ ಇಟ್ಕೊಳತ ಇದ್ದೀನಿ ಯಾರೇನು ಯಾರು ಎಲ್ಲೇ ನಾರ ಮಾನ್ರಿ ಇಲ್ಲ ಇಲ್ಲಿ ಹುಲಿ ಚಿರತೆ ದೆವ್ವ ಪಿಚಾಚಿ ಎಲ್ಲ ಬತ್ತಾವ ನಾನು ಓದ್ತೀನಿ ಇಟ್ಕೊಂಡೋಗಿ ನಿನ್ನ ಚೆನ್ನಾಗಿ ತಿನ್ಬಿಡ್ಲಿ ನೋಡ್ದ ಮಗದಾಗ ಏನೋ ಒಂಚೂರು ದಿಗ್ಲದ ಇವಳಕ ನಗಿತಾ ಇರೋದು ಎಲ್ಲಿ ಯಾರ ಅಣ್ಣ ನಡಿ ಮನೆಗೆ ನಡಿ ಅಲ್ಲ ಮನುಷ್ಯನಿಲ್ಲ ಈ ಕಾಡಾಗ ಗುಡುಗುಡ ಅಂತ ನಡ್ಕೊಂಡ್ ಬಂದಿರೋದು ನೋಡಿ ಇವಳು ಏನು ಎಷ್ಟು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಯಾ ಹೆಣ್ಣು ಇಲ್ಲ ಬಾರ ಹೋಗೋಣ ಮನೆಕ ಬೀಳ್ತಾವೆ ಏಟಗ್ಲಿಂಕ ನಡಿ ಮನೆಕ ನಿಮ್ಮ ಅಮ್ಮನು ನಿಮ್ಮ ಅಪ್ಪನ ಮನೆಗೆ ಅವ್ರೆ ಎಲ್ಲೋದ್ಲು ಮಗು ಅಂತ ಅವರು ನರಿ ಅಂತೆ ಯಾ ಹೆಣ್ಣು ಇಲ್ಲ ಬಾಯಿ ಮುಚ್ಕೊಂಡು ಬಾರ ನೀನು ಅವ್ನು ಎಲ್ಗೋ ಹೋಗೋನೆ ಇನ್ನೊಂದ್ಸತಿ ಬಂದ್ರೆ ದೆವ್ವ ಇಟ್ಕೊಳಂತದೆಲ್ಲ ಗುಮ್ಮ ಇಟ್ಕೊಳಂಗ್ ನೀನಿನ ಕಚ 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 ಅಂತ ತಿಂದಾಕ್ತದೆ ತಿಂದಾಕ್ಲಿ ನಿನ್ನ ಬಜಾರಿನ ಒಂದು ಹಗ್ಗ ಹಾಕಿ ಕಾಲಿಗೆ ಕಟ್ಟಾಕ್ಬೇಕು ನಿನ್ನ ತಿಂದಾಕ್ಲಿ ನಿನ್ನ ನಡಿ ಟಾಟಾ ನೀನ್ ತಿನ್ಬಿಟ್ಟು ಆರಾಮಾಗಿರೋ ಮತ್ತೆ ಬರ್ಬೇಡ ಇಲ್ಲಿಗೆ ಬರ್ಬಾರ್ದು ಅದೇ ಜೊತೆಗೆ ಇವಳು ಮಾತಾಡ್ತಾ ಇರೋದು ಯಾರು ಇಲ್ಲ ನರಮಾನ್ರಿಲ್ಲ ಇಲ್ಲಿ ಸಂಧ್ಯಾ ಅಪ್ಪ ಇದೇನಪ್ಪ ಇಂಥ ಡ್ರೆಸ್ಸು ಸೂಪರ್ ಕಾಣಿಸ್ತಾ ಇದೆಯಪ್ಪ ಹೀರೋ ತರ ಕಾಣಿಸ್ತಾ ಇದೆಯಾ ಒಳ್ಳೆ ಫಿಲಮ್ ಆಕ್ಟ್ರೆಸ್ ತರ ಕಾಣಿಸ್ತಾ ಇದೆಯಪ್ಪ ಇದೇನಪ್ಪ ಈ ಹೊಸ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇದ್ದೀನೇನಮ್ಮ ವಾ ಸೂಪರ್ ನಮ್ಮ ಅಪ್ಪನಿಗೆ ಇನ್ನ ಒಂದು ಮದುವೆ ಮಾಡ್ಬೋದು ಓ ಬೇಡಮ್ಮ ಬೇಡ ಅಂದ್ರೆ ಬೇಡ ಅಂಗಡಿಗೆ ವ್ಯಾಪಾರಸ್ಥರು ಬರ್ತಾರಲ್ಲ ಅವ್ರ ತಕ್ಕಂಗೆ ಇದ್ರೆ ಚೆನ್ನಾಗಿರ್ತೈತೆ ಅಂತ ಅಪ್ಪ ಕೂತ್ಕಪ್ಪ ಅಮ್ಮನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು ಒಬ್ನೇ ಬಂದಿದ್ಯಲ್ಲ ಇರ್ಲಿ ಇದು ಬೆಂಗಳೂರಾಗ ಒಂಚೂರು ಕೆಲಸ ಇತ್ತು ನಿಮ್ಮ ಅಮ್ಮನ ಅಲ್ಲೆಲ್ಲ ಓಡಾಡಿಸ್ಕೊಂಡು ಯಾಕೆ ಅಂತ ಅಂದ್ಬಿಟ್ಟು ಕರ್ಕೊಂಬರಿಲ್ಲ ಇನ್ನೊಂದ್ಸರಿ ಬಂದಾಗ ಕರ್ಕೊಂಬರ್ತೀನಿ ಹೆಂಗಿದ್ಯಮ್ಮ ಕೂತ್ಕಪ್ಪ ನಿಂತ್ಕೊಂಡೆ ಮಾತಾಡ್ತಾ ಇದೆಯಲ್ಲ ಕೂತ್ಕೋ ನಾನು ಚೆನ್ನಾಗಿದ್ದೀನಪ್ಪ ಇವಾಗ ಆ ಮನೇಲಿಲ್ಲ ಇಲ್ಲೇ ಇದ್ದೀರಿ ಫೋನಲ್ಲಿ ಹೇಳ್ದಲ್ಲ ಅದಕ್ಕೆ ನಿಮ್ಮ ಅಮ್ಮನು ಹೋಗಿ ನೋಡ್ಕೊಂಬ ಹೋಗು ಅಂತ ಹೇಳಿದ್ಲು ಅದಕ್ಕೆ ಬನ್ನಮ್ಮ
ಅಳೆಂದ್ರಲ್ಲಮ್ಮ. ಅಪ್ಪ ಇಲ್ಲ ಎಲ್ಲ ಹೊರಗಡೆ ಹೋಗಿರ್ಬೇಕು. ಇವತ್ತು ಭಾನುವಾರ ಎಲ್ಲ ಫ್ಯಾಕ್ಟ್ರಿನೂ ಇಲ್ಲ, ಹೊರಗಡೆ ಹೋಗಿರ್ಬೇಕು. ಹೆಂಗೋ ಚೆನ್ನಾಗಿರಲ್ಲ, ಅಷ್ಟೇ ಸಾಕು. ಇರಪ್ಪ, ತಣ್ಣಗೆ ಜ್ಯೂಸ್ ಮಾಡ್ಕೊಂಬರ್ತೀನಿ. ಬೇಡಮ್ಮ, ಏನು ಬೇಡ ಬೇಡ, ಕೂತ್ಕಮ್ಮ. ಓ ಮಾವನವ್ರು ಯಾವಾಗ ಬಂದ್ರಿ? ಓ ಶಿವ ಬಾಪ, ಏನಪ್ಪ ಚೆನ್ನಾಗಿದ್ದೀನಪ್ಪ? ಹ್ಞೂ ಮವ ಚೆನ್ನಾಗಿದ್ದೀನಿ. ಬಂಗಾರ ಅಂಗಡಿ ವ್ಯಾಪಾರ ಹೆಂಗ್ ನಡೀತೈತೆ ಮವ? ಅದ್ರದ್ದೇನು ತೊಂದರೆ ಇಲ್ಲಪ್ಪ. ನಾವು ಬಂಡವಾಳ ಹಾಕ್ತಾ ಇರಬೇಕು, ಲಾಭ ತಗೊಂತಾ ಇರಬೇಕು. ಇವಾಗೆಲ್ಲ ರೇಟ್ ಅಷ್ಟು ಕಡಿಮೆ ಆಗೈತಲ್ಲ. ನಿಮ್ಗೇನು ಬಿಡ್ರಿ ಮವ, ಇರೋದು ಒಬ್ಬ ಮಗಳು. ಎಷ್ಟು ಸಂಪಾದನೆ ಮಾಡಿದ್ರು ಅವಳಿಗೆ ತಾನೇ. ಹಂಗಂತೇನಿಲ್ಲಪ್ಪ, ಹಂಗಂತೇನಿಲ್ಲ. ಹಂಗಂತೇನಿಲ್ಲ ಅಂದ್ರೆ ಸಂಧ್ಯಾ ಒಬ್ಳೆ ತಾನೇ ಮವ ನಿಮ್ಗೆ ಮಗಳಿರೋದು? ಇವಾಗ ನಮ್ಮ ಆಸ್ತಿ ಒಳಗೆ ಏನೇ ಮಾಡಿದ್ರು 2 ಭಾಗ ಆಗುತ್ತಪ್ಪ. 2 ಭಾಗ ಆಗುತ್ತೆ. 2 ಭಾಗ ಅಲ್ಲ, 3 ಭಾಗ. 3 ಭಾಗನಾ? ಇದೇನು ಮವ ಹಿಂಗೆ ಹೇಳ್ತಾ ಇದ್ದೀರಾ, 3 ಭಾಗ ಅಂತ? ಹೌದೌದು, 3 ಭಾಗ. ನನಗೂ ನನ್ನ ಹೆಂಡತಿಗೂ 1 ಭಾಗ, ಇನ್ನೊಂದು ಭಾಗ ದೇವ್ರಿಗಂತ, ಇನ್ನೊಂದು ಭಾಗ ನನ್ನ ಮಗಳು ಸಂಧ್ಯೆಗೆ. ಅಲ್ಲ ಮವ, ಇವಾಗ ನಿಮ್ಮಿಬ್ರಿಗೂ ಏನಕ್ಕೆ ದಂಡಿಯಾಗಿ ಮನೆ ಐತೆ ಎಲ್ಲ ಆರಾಮಾಗಿ ಇರ್ಬೋದಲ್ಲ ನೀವು ಇರೋವರ್ಗು. ನಿಮ್ಗೇನಕ್ಕೆ ಮವ ಭಾಗ ಬೇಕಲ್ಲಪ್ಪ? ಭಾಗ ಇವಾಗಿನ ಕಾಲದಾಗ ಯಾರನ್ಯಾರು ನಂಬಕ್ಕಾಗಲ್ಲಪ್ಪ, ಯಾರನ್ಯಾರು ನಂಬಕ್ಕಾಗಲ್ಲ. ನಮ್ಮ ಜೀವನ ನಾವು ನೋಡ್ಕೊಬೇಕು. ಏನಂತೆ ಅಮ್ಮ ಸಂಧ್ಯಾ? ನೀನು ಹೇಳ್ತಾ ಇರೋದು ಕರೆಕ್ಟಪ್ಪ. ನಮ್ಮ ಜೀವನ ನಾವು ನೋಡ್ಕೊಬೇಕು. ಇವಾಗಿನ ಕಾಲದಾಗ ಯಾರನ್ಯಾರು ನಂಬಕ್ಕಾಗಲ್ಲ. ಅಪ್ಪ, ಇವಾಗ ನಿಮ್ಮ ಆಸ್ತಿ ಯಾರು ಕೇಳೋದು? ಇವರೇನೋ ಸುಮ್ಮನೆ ನಿಮ್ಮನ್ನು ರೇಗಿಸ್ತಾವ್ರಷ್ಟೇ. ನಿಮ್ಮ ಆಸ್ತಿ ನಿಮ್ಮ ಹತ್ರ ಇಟ್ಕೊಳ್ರಪ್ಪ. ನೀವು ಇರೋವರೆಗೂ ರಾಜ ರಾಣಿ ಥರ ಇರಬೇಕು ಅನ್ನೋದೇ ನನ್ನ ಆಸೆ. ಒಬ್ರೊಳಗೆ ಅಂಗಳಕ್ಕೆ ಬದುಕಬಾರ್ದು ನಮ್ಮಪ್ಪ ನಮ್ಮಮ್ಮ. ಅವರು ಯಾವತ್ತಿದ್ರೂ ರಾಜ ರಾಣಿ ಥರ ಇರಬೇಕು ಅನ್ನೋದೇ ನನ್ನ ಆಸೆ. ಆಸ್ತಿ ವಿಷಯ ಇವಾಗ ಯಾಕಪ್ಪ? ಹಂಗಲ್ಲಮ್ಮ, ಅಳಿಯಂದ್ರು ಮಾತಾಡೋದ್ರಾಗ ಏನು ತಪ್ಪಿಲ್ಲ, ಅವ್ರು ಕೇಳೋದ್ರಾಗ ಏನು ತಪ್ಪಿಲ್ಲ. ಮುಂದೆ ಮಾತಾಡಬೇಕಾಗಿರೋ ವಿಷಯನ ಅವ್ರು ಇವಾಗ ಕೇಳ್ತಾವ್ರೆ, ಅದ್ರಾಗೇನು ತಪ್ಪಿಲ್ಲ. ನೀನು ತಪ್ಪು ತಿಳ್ಕೊಂಬೇಡ. ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. 3 ಭಾಗ ಇಟ್ಬೇಕು. ನನಗೊಂದು ಭಾಗ, ನನ್ನ ಹೆಂಡತಿಗೆ 1 ಭಾಗ, ಇನ್ನೊಂದು ಭಾಗ ಅದು ಬಿಡು, ಅದು ಕತೆ. ನಿಂಗೊಂದು ಭಾಗ. ಏನೋ ಗಂಡು ಮಕ್ಳಿದ್ರೆ ಏನೋ ಅನ್ಬೋದು, ನಮ್ಮ ಗಂಡು ಮಕ್ಳಿಲ್ಲ, ಏನೂ ಇಲ್ಲ. ಹಾಂ ಅಲ್ಲ ಮವ, 3 ಭಾಗ ಅಂದ್ರಲ್ಲ, ಇನ್ನೊಂದು ಭಾಗ ಯಾರಕ್ಕೆ ಮವ? ಎಲ್ಲದಕ್ಕೂ ಒಂದು ಸಮಯ ಬರ್ತೈತಪ್ಪ, ಅವಾಗ ಹೇಳ್ತೀನಿ. ನೀವು ಪದೇ ಪದೇ ಆಸ್ತಿ ಆಸ್ತಿ ಅಂತ ಮಾತಾಡ್ಬಿಟ್ರಿ ಆಯ್ತಾ? ನಾವು ಅಪ್ಪನ ಬಂದವ್ರೆ. ಏನು ಯಾವಾಗಲೂ ಆಸ್ತಿ ಆಸ್ತಿ ಅಂತ ನಿಮ್ಗೇನು ಗತಿ ಇಲ್ಲ? ದಂಡಿಯಾಗೈತಲ್ಲ. ಹಾಂ ಅಲ್ಲ ಅಲ್ಲ, ಕೇಳಿದ್ದಷ್ಟೇ. ನಮ್ಗೇನು ದಂಡಿಯಾಗೈತೆ ಇಲ್ಲ ಅಂತ ನಾನು ಹೇಳಿಲ್ಲ, ಕೇಳಿದ್ದಷ್ಟೇ. ಅಲ್ಲಮ್ಮ ಸಂಧ್ಯಾ, ಕೇಳೋದ್ರಾಗ ಏನು ತಪ್ಪಿಲ್ಲ ಬಿಡಮ್ಮ. ನೀನ್ಯಾಕಮ್ಮ ಬೇಜಾರು ಮಾಡ್ಕೊತೀಯಾ? ಬೇಜಾರು ಮಾಡ್ಕೊಂಬಿಡ ಬಿಡಮ್ಮ. ಅಳಿಯಂದ್ರು ಕೇಳೋದ್ರಾಗ ಏನು ತಪ್ಪಿಲ್ಲ. ಹೋಗು, ಏನಾದರೂ ಸ್ವೀಟ್ ಮಾಡೋಗು. ಬೇಡಪ್ಪ, ಸ್ವೀಟ್ ಗೀಟ್ ಏನು ಬೇಡ. ಬೆಂಗಳೂರಾಗ ನನಗೆ ಅಷ್ಟು ಕೆಲಸ ಐತೆ. ಕೆಲಸ ಮುಗಿಸ್ಕೊಂಡು ನಾನು ನೈಟು ಬಸ್ ಹತ್ಬೇಕು. ಹೋಗಿರಂತೆ ಇರ್ರಿ ಮವ. ಇಲ್ಲಪ್ಪ, ಇಲ್ಲ ಇಲ್ಲ, ನಾನು ಹೊರಡಬೇಕು. ಅಲ್ಲಮ್ಮ ಸಂಧ್ಯಾ, ನೀನು ಮಾಡ್ತಾ ಇರೋದು ಏನು ಕೆಲಸನಮ್ಮ? ಅಲ್ಲ, ಮಲ್ಲೇಶಿಗೆ ಹೇಳ್ಬಿಟ್ಟು ನೀನು ಶಿವನ್ನ ಹೊಡ್ಸಿದೆಯಲ್ಲ, ಎಷ್ಟು ಮಾತ್ರ ಇರಬೇಕಾಗಿತ್ತು? ಏನಾದರೂ ಹೆಚ್ಚು ಕಡಿಮೆ ಆಗಿ ಅವನ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ದೀರಾ? ಅವಾಗ ಏನಮ್ಮ ಮಾಡ್ತಾಯಿದ್ದೆ ನೀನು? ಭಿಕ್ಷೆ ಬೇಡ್ಕೊಂತಿದ್ದಾಯ್ತಾ? ಏನು ಕೆಲಸ ಅಂತ ಮಾಡ್ತಾಯಿದ್ದೀಯ ನೀನು? ಅವನು ದುಡುಕ್ ಸ್ವಭಾವ. ಅವನು ನಮ್ಮ ಅಪ್ಪನ ಥರ ಹೇಳಿದ ಮಾತು ಕೇಳಲ್ಲ. ನಿಂಗೇನು ಬುದ್ಧಿ ಇಲ್ಲೇನಮ್ಮ? ಏನಕ್ಕಮ್ಮ ಈ ಕೆಲಸ ಮಾಡ್ತಾಯಿದ್ದೆ? ಮಣ್ಣು ತಿನ್ನೋ ಕೆಲಸ. ಒಂದು ವೇಳೆ ಇವನು ಪ್ರಾಣನೇ ಹೋಗಿತ್ತು, ಅವಾಗ ಏನು ಮಾಡ್ತಾಯಿದ್ದೆ ನೀನು? ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ 100 ಸತಿ ಆಲೋಚನೆ ಮಾಡಬೇಕು. ಅದೇನಂತ ಮಾತಾಡ್ತಿರೋ ಅದೇನು ಕತೆನೋ. ಅವನ್ನ ಅಲ್ಲಿಂದ ಕರ್ಸ್ಕೊಂಡಿದ್ದೆ ನೋಡು. ಹಂಗಂತಲ್ಲಪ್ಪ, ಇವಾಗ ಅವಳ್ದಾರೆ ಬಂದು ಇಲ್ಲೇ ಕೂತ್ಕೊಂಡವಳೆ. ನನ್ನ ಜೀವನ ಹೆಂಗಾಗ್ಬೇಕಪ್ಪ? ಮೇಡಮ್ಮ, ಹಣೆ ಬರ್ದಂಗೆ ಆಗಲಿ. ಸುಮ್ಮನೆ ನೀನು ಅತಿ ಬುದ್ಧಿವಂತಿಕೆ ಉಪಯೋಗಿಸ್ಬೇಡ. ನಿಮ್ಮ ತಾತನ ಬದ್ರನ್ನ ಕೇಳ್ತಾ ಇದ್ನು, ಹೋಗಿ ಕರ್ಕೊಂಬೋಗ ಸುಬ್ಬನ್ಗೆ ಮದುವೆ ಮಾಡ್ತಾನೆ. ಅವಳನ್ನ ಮಾಡ್ಕೊಂಬಂದೆ, ಮನೆಗಿರೋ ಬರೋದೆಲ್ಲ ದೋಚ್ಕೊಂಡು ಓಡೋದ್ಲು ಅಂತನ್ಬಿಟ್ಟು. ನಿನ್ಗೆ ಇಲ್ಲೂ ಇಲ್ಲ ಅಂತಂದರೆ ಲಾಸ್ಟ್ಗೆ ಅವ್ನು ಸುಬ್ಬನೇ ಗಟ್ಟಿ ಆಗೋತಾನೆ. ನೀನೇನಾದರೂ ಅಲ್ಲಿಗೆ ಬಂದರೆ ಅವನಿಗೆ ಕಟ್ಟೋದು ನಿನ್ನನ್ನು. ದುಡ್ಕಿ ಯಾವುದೇ ನಿರ್ಧಾರ ತಗೊಂಬೇಡ ನೀನು. ಹೆಣ್ಮಗು ಆಗಿರಬೇಕು. ಅದೇನಂತ ಹುಟ್ಟಿದ್ರಮ್ಮ ನನ್ನ ಹೊಟ್ಟೆ ಒಳಗೆ ನೀವು. ನನಗೆ ಬೇಜಾರು. ಹೇಳಿದ ಮಾತೇ ಕೇಳಲ್ಲ. ಮವ, ಆಗಿದ್ದಾಗೋಯ್ತು ಬಿಡ್ರಿ ಮವ. ಇನ್ನೇನು ಮಾಡೋಕ್ಕಾಗಲ್ಲ. ಅವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮವ, ಪ್ರೀತಿ ಜಾಸ್ತಿ. ಅದಕ್ಕೆ ಏನೋ ದುಡ್ಕೆ ಹಂಗೆ ಮಾಡಿಬಿಟ್ಲು. ಆಮೇಲೆ ತಪ್ಪಾಯ್ತು ಅಂತ ಕೇಳ್ಕೊಂಡ್ಲಿ, ಎಲ್ಲ ಸರಿ ಹೋಯ್ತು ಬಿಡ್ರಿ ಮವ. ಈ 3ನೇ ಭಾಗ ಯಾರಕ್ಕೆ ಮವ? ಅಳಿಯಂಗೆ ಇವಾಗ ಎಲ್ಲ ಹೇಳೋಕ್ಕಾಗಲ್ಲ. ಟೈಮ್ ಬರಲಿ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ತೈತೆ, ಆವಾಗ ಹೇಳ್ತೀನಿ ನಾನು, ಆಯಿತಾ? 3ನೇ ಭಾಗ ಯಾರ್ಕ ಅಂತ ಹೇಳಿದಿದ್ರೆ ಚೆನ್ನಾಗಿರುತ್ತಲ್ಲ ಮವ. ಅಯ್ಯ, ನೀವೇನು ನಮ್ಮ ಅಪ್ಪನ ಹತ್ರ ಆಸ್ತಿ ಆಸ್ತಿ ಅಂತ ಹಂಗೆ ಬಡ್ಕೊಂತ ಇದ್ದೀರಾ? ಬೇರೆ ಅದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡ್ರಿ. ಅಳಿಯಂದ್ರೆ ನಾವಿವಾಗ ಗಟ್ಟಿಮುಟ್ಟಾಗಿದ್ದೀರಿ. ಕೊಡೋ ಟೈಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ ನಾನು, ಆಯಿತಾ? ಸರಿ ಮವ, ಆಯಿತು. ಹಂಗೆ ಮಾಡ್ರಿ. ಏನು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ರಿ? ಇಲ್ಲ, ಮನ್ಸಿಗೆ ಏನು ಬೇಜಾರಿಲ್ಲ. ಹೋಗು, ಬೇಗ ಏನಾದರೂ ಅಡುಗೆ ಮಾಡೋಗು, ಊಟ ಮಾಡೋಣ. ಮವ, ಇವಾಗ ಹೇಳಿ ಮವ, 3ನೇ ಭಾಗ ಯಾಕಂತ? ಏನು ಮವ, ಇನ್ನೊಂದು ಮದುವೆಗಿದ್ವೆ ಮಾಡ್ಕೊಂಡಿದ್ಯಾ? ಏನು ಎಂತಿಗಿಂತ ಇತ್ಲಾ? ಅವ್ರಿಗೇನು ನಮ್ಮ ಮಗುಗಿಗೂ ಆಗೈತಾ? ಏನು ಮವ ಸಮಾಚಾರ? ನಿಮ್ಗಿರೋ ಸಂಧ್ಯೆ ಒಬ್ಬಳೇ ಅಲ್ಲ, ಆ ಆಸ್ತಿ ಎಲ್ಲ ಅವಳಿಗೆ ತಾನೆ? ಏನು ಮವ, ಯಾರು ಮವ? ಈ ಸದ್ಯಕ್ಕೆ ನಾನು ಯಾರಿಗೂ ಏನೂ ಹೇಳೋ ಪರಿಸ್ಥಿತಿನಾಗಿಲ್ಲ. ನಾನು ನಿಮ್ಗೆ ಮೋಸ ಮಾಡಲ್ಲ, ಭಯ ಪಡಬೇಡ್ರಿ. ಮೋಸ ಮಾಡಲ್ಲ. ನಿಮ್ಗೇನು ಸೇರಬೇಕೋ ಅದೆಲ್ಲ ಕರೆಕ್ಟಾಗಿ ಸೇರ್ತೈತೆ.
ನೀವು ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಅದೇ ಮವ, ಬೆಂಗಳೂರಾಗ ನಮ್ದೇನೋ ಒಂದು ಫ್ಲ್ಯಾಟ್ ಐತೆ ದೊಡ್ಡದು, ಅದ್ರ ಜೊತೆಗೆ ಇನ್ನೊಂದು ತಗೊಳ್ಳೋಣ ಅಂತ ಮವ. ಬಾಡಿಗೆ ದುಡಿತಾ ಇದ್ರೆ ಚೆನ್ನಾಗಿರ್ತದಲ್ಲ, ತಿಂಗಳಿಗೆ ಏನೋ ಒಂದಷ್ಟು ಒಂದು 10-11 ಲಕ್ಷ ಬರ್ತಾಯಿದ್ರೆ ನಮಗೂ ಒಂದು ಲಾಭ ಅಲ್ಲ ಅಂತ. ಆಯ್ತು, ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ, ನಾನೇ ನೋಡ್ತೀನಿ. ನೋಡ್ಬಿಟ್ಟು ತಕ್ಕೊಡ್ತೀನಿ. 2 ಬೇಕು, 2 ತಗೊತೀನಿ. ನಿಮ್ಗೊಂದು ಕೊಡ್ತೀನಿ, ನನಗೊಂದು ಬೇಕು. ನೀವಿರೋದು ಅಲ್ಲಿ ಬಂಗಾರ ಅಂಗಡಿಗೆ ನೋಡ್ಕೊಳ್ಳೋದೇ ಸರೋತೈತೆ. ಇನ್ನು ಇಲ್ಲಿ ಬಂದು ಹೆಂಗಿರ್ತೀರಿ ಮವ? ನಾವೇ ನೋಡ್ಕೊಂತೀರಿ ಬಿಡ್ರಿ. ಇಲ್ಲ ಹಳೆ ಅಂದರೆ ನನಗೂ ಒಂದು ಬೇಕು. ಸರಿ ಮವ, ಆಯಿತು, ನಿಮ್ಮ ಇಷ್ಟ. ನೀವು ಹೆಂಗೆ ಹೇಳ್ತೀರಾ ಹಂಗೆ ಕೇಳ್ತೀನಿ. ಅದೇ ಒಂದು ಬಿಲ್ಡಿಂಗ್ ಒಂದು ತಗೊಂಬಿಡೋಣ ಅಂತ. ಅದಕ್ಕೆ ಅಂತೆ ತಗೊಂಡು ಅಂದ್ಬಿಟ್ರಿ. ನಾನು ಫೋನ್ ಮಾಡ್ತೀನಿ, ಅವಾಗ ನೀವು ಬೆಂಗಳೂರಿಗೆ ಬರೀರೋದು. ಸರಿ ಮವ, ಆಗ್ಬೋದು. ಮುಂದುವರಿಯೋದು.